ನಮಸ್ಕಾರ ವೀಕ್ಷಕರೇ, ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ಅರವಿಂದ್. ಪ್ರತಿ ಶನಿವಾರ ರಾತ್ರಿ 11 ಗಂಟೆಯಿಂದ 12 ಗಂಟೆ ತನಕ ನೇರ ಪ್ರಸಾರದ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿರ್ತೀನಿ. ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ, ಈ ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ಅಶ್ಲೀಲತೆಯಾಗಲಿ ಹಾಸ್ಯವಾಗಲಿ ಅದಕ್ಕೆ ಅವಕಾಶ ಇಲ್ಲ. ನಮ್ಮ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಒಂದೇ, ಯಾರಲ್ಲೂ ಹೇಳ್ಕೊಳ್ಳೋಕ್ಕೆ ಆಗದೇ ಇರತಕ್ಕಂಥ ಅನೇಕ ಗುಪ್ತ ರೋಗಗಳು, ಲೈಂಗಿಕ ಸಮಸ್ಯೆಗಳು, ಸಂತಾನಹೀನತೆಯ ಸಮಸ್ಯೆಗಳು. ಸೊ ಈ ಸಮಸ್ಯೆಗಳಿಂದ ಜನರು ಬಳಲ್ತಾ ಇರ್ತಾರೆ, ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ತಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸ್ಕೊಂಡಿರ್ತಾರೆ, ಜೀವನದಲ್ಲಿ ಒಂದು ಉಲ್ಲಾಸ ಉತ್ಸಾಹವನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಅಂಥವ್ರಿಗೋಸ್ಕರನೇ ನಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ನಮ್ಮ ಜೊತೆ ಇರ್ತಾರೆ. ನಮ್ಮ ಕಚೇರಿಯ ದೂರವಾಣಿ ಸಂಖ್ಯೆಯನ್ನು ಈಗಾಗಲೇ ನಮ್ಮ ಚಾನಲ್ನಲ್ಲಿ ಕೊಡ್ತಾ ಇದ್ದೀವಿ. ನೀವು ಕರೆ ಮಾಡಿ ನೇರವಾಗಿ, ಮುಕ್ತವಾಗಿ, ಧೈರ್ಯವಾಗಿ ನೀವು ವೈದ್ಯರ ಜೊತೆ ಮಾತನಾಡಬಹುದು, ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದು, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಇದರ ಜೊತೆಗೆ ಇನ್ನೂ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಕೆಲವರಿಗೆ ಫೋನ್ನಲ್ಲಿ ಮಾತನಾಡೋದಕ್ಕೆ ಮುಜುಗರ ಆಗಬಹುದು. ಹಾಗಾಗಿ ಪ್ರತಿ ಬ್ರೇಕ್ನಲ್ಲೂ ಕೂಡ ನಮ್ಮ ಕಚೇರಿಯ ವಿಳಾಸವನ್ನು ಕೊಡ್ತಾ ಇರ್ತೀವಿ. ಆ ವಿಳಾಸವನ್ನು ನೋಡಿಕೊಂಡು ನಮ್ಮ ಕಚೇರಿಯ ವಿಳಾಸಕ್ಕೆ ನೀವು ಪತ್ರ ಬರೆದಿದ್ದೆ ಆದಲ್ಲಿ ಆ ಪತ್ರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಓದ್ತಾ ಇದ್ವಿ. ವಾರ ವಾರ ಬರ್ತಾ ಇರತಕ್ಕಂಥ ಪತ್ರಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಿದೆ. ಇವತ್ತು ಕೂಡ ಅನೇಕ ಪತ್ರಗಳಿದೆ, ಓದ್ತೀವಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತೀವಿ. ಈಗಾಗಲೇ ಸಂಖ್ಯೆಯನ್ನು ಕೊಡ್ತಾ ಇದ್ದೀವಿ, ಕರೆ ಮಾಡಿ ವೈದ್ಯರ ಜೊತೆ ಮಾತನಾಡಿ. ಬನ್ನಿ, ಹಾಗಾದರೆ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಪದ್ಮಿನಿ ಕ್ಲಿನಿಕ್. ಸೊ ನಿಮಗೆಲ್ಲ ಗೊತ್ತಾಯಿದೆ, ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ಹಲವಾರು ವರ್ಷಗಳಿಂದ ಇಂತಹ ಸಮಸ್ಯೆಗಳಿಗೆ ಜನರ ಬಳಿಗೆ ಹೋಗಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿರ್ತಕ್ಕಂಥವರು, ರಾಜ್ಯ ಪ್ರಶಸ್ತಿ ವಿಜೇತರು. ಇದರ ಜೊತೆಗೆ ಅವರು ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟರು ಕೂಡ ಮುಕ್ತವಾಗಿ, ನಿರ್ಭೀತವಾಗಿ ಜನರು ಕರೆ ಮಾಡ್ತಾರೆ, ಅವ್ರ ಜೊತೆ ಮಾತನಾಡ್ತಾರೆ. ಹಾಗಾಗಿ ತುಂಬ ನೋನ್ ಫೇಸ್ ಪ್ರತಿ ವಾರ ನಮ್ಮ ಜೊತೆ ಇರ್ತಾರೆ. ಅವ್ರನ್ನ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಸಾಮಾನ್ಯವಾಗಿ ಜೀವನದಲ್ಲಿ ಹವ್ಯಾಸಗಳು ಅಂತ ಇರ್ತವೆ. ಕೆಲವರಿಗೆ ಪುಸ್ತಕ ಓದ್ತಕ್ಕಂಥ ಹವ್ಯಾಸ, ಕೆಲವರಿಗೆ ಏನು ಈಗ ಹವ್ಯಾಸಗಳಿವೆ. ಕೆಲವರು ನಮಗೆ ಪತ್ರವನ್ನು ಬರೆದಿರ್ತಕ್ಕಂಥವ್ರು ಯಾವುದೇ ಒಂದು ಔಷಧಿಯ ಸಹಾಯ ಇಲ್ಲದೆ ಜೀವನದಲ್ಲಿ ಲೈಂಗಿಕತೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂತಂದರೆ ಏನಾದರೂ ನಾವು ಹವ್ಯಾಸಗಳನ್ನ ರೂಢಿ ಮಾಡ್ಕೊಳ್ಬಹುದಾ, ಈ ಹವ್ಯಾಸಗಳಿಂದ ಲೈಂಗಿಕತೆಯನ್ನು ಹೆಚ್ಚಿಸ್ಕೊಳ್ಬಹುದಾ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಸೊ ಇದನ್ನೇ ಇವತ್ತಿನ ನಮ್ಮ ಜನರಲ್ ಟಾಕ್ ಆಗಿ ತಗೊಂಡಿದ್ದೀವಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಯಾವುದೇ ಒಂದು ರೀತಿ ಒಂದು ಲೈಂಗಿಕತೆ ನಾವು ಅದರೊಳಗೂ ಒಂದು ಮುಕ್ತವಾದ, ಒಂದು ಸಹಜವಾದ ಲೈಂಗಿಕತೆ, ಮೌಲ್ಯಾಧಾರಿತ ಲೈಂಗಿಕತೆ ಅನ್ನೋದನ್ನು ಅಳವಡಿಸ್ಕೊಳ್ಬೇಕಾದ್ರೆ ಒಂದು ಕೆಲವಾರು ಕಾರಣಗಳಿಂದ ಅದನ್ನು ನಾವು ಸರಿಪಡಿಸ್ಕೊಳ್ಳೋಕೆ ಸಾಧ್ಯವಾಗತ್ತೆ. ಒಂದು ಆಹಾರ ಕ್ರಮ ಇರ್ಬೋದು, ಅಥವಾ ಒಂದು ವ್ಯಾಯಾಮ ಮಾಡೋದಿರ್ಬೋದು, ಅವರ ಒಂದು ಸಕಾರಾತ್ಮಕ ಭಾವನೆಗಳು, ಮತ್ತು ಒಂದು ಹವ್ಯಾಸ. ನಾವು ಆರೋಗ್ಯ ಅಂತ ಹೇಳಿದಾಗ ಈ ಆಹಾರ, ಆರೋಗ್ಯ, ವ್ಯಾಯಾಮ ಮತ್ತು ಮನೋರಂಜನೆ ಇವೆಲ್ಲ ಕೂಡ ಎಲ್ಲ ರೀತಿಯ ಒಂದು ಪರಿಪೂರ್ಣ ಆರೋಗ್ಯದತ್ತ ನಾವು ನೋಡ್ತಾ ಹೋದಾಗ ಒಂದು ದೈಹಿಕವಾಗಿ ನಮಗೆ ಕಾಯಿಲೆ ಇಲ್ಲದೆ ಇರೋವಂಥದ್ದು, ಮಾನಸಿಕವಾಗಿ ಕೂಡ ನಮ್ಮ ಹರ್ಷದಾಯಕವಾಗಿ ಇದ್ದು ಹರ್ಷಚಿತ್ತರಾಗಿರೋದು, ನಮ್ಮ ಮನಸ್ಸಿನಲ್ಲಿ ಯಾವುದೇ ಆತಂಕ, ಬೇಜಾರು, ದುಃಖ ಇಲ್ಲದ ಒಂದು ಮನೋಸ್ಥಿತಿ ಇರೋವಂಥದ್ದು ಎಲ್ಲನೂ ಒಂದು ಸಕಾರಾತ್ಮಕವಾಗಿ ನೋಡೋದು, ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ನಾವು ಹೇಳ್ತಾ ಇರ್ತೀವಲ್ಲ, ಆ ರೀತಿ. ಯಾಕಂದರೆ ಎಲ್ಲನೂ ಒಂದು ಯಾವುದೋ ಒಂದು ಸಂಶಯದಿಂದ ನೋಡೋದು ಅಥವಾ ಬೇಜಾರಿಂದ ನೋಡೋದು, ಅದಕ್ಕೆ ಬೇರೆಯೇ ಅರ್ಥ ಕೊಡೋದು, ಮತ್ತು ಕೆಲವು ಒಂದು ಮನುಷ್ಯನಲ್ಲಿರುವಂಥ ಕೆಲವು ಸಹಜ ಗುಣಗಳೇನೇನೆ, ನಾವು ಒಬ್ಬರ ಮೇಲೆ ಅಸೂಯೆ ಮಾಡ್ಕೊಳ್ಳೋದು, ದ್ವೇಷ ಮಾಡ್ಕೊಳ್ಳೋದು, ಇಂಥದ್ದೆಲ್ಲ ಅದು ಒಂದು ಮಿತಿ ದಾಟಿದರೆ ಅದು ಪೆಥಲಾಜಿಕಲ್ ಅಂತ ಕಾಯಿಲೆ ರೂಪ ಆಗಿಬಿಡತ್ತೆ. ಈಗ ಒಂದು ಯಾರದು ಹೊಟ್ಟೆ ಕೆಚ್ಚು ಮಾಡೋದು ಒಂದು ಸ್ವಲ್ಪ ಮಟ್ಟಿಗೆ ಅದೆಲ್ಲ ಬಹಳ ಸಹಜ, ಎಲ್ಲರಲ್ಲೂ ಇರೋ ಅಂಥದ್ದು. ಪ್ರತಿ ವ್ಯಕ್ತಿನಲ್ಲೂ ಇವೆಲ್ಲ ರೀತಿಯಾದ ಒಂದು ಭಾವನೆಗಳು ಎಲ್ಲ ಇದ್ದೇ ಇರುತ್ತೆ. ಆದರೆ ಒಂದು ಹಂತ ದಾಟಿದಾಗ ಅದು ಕಾಯಿಲೆ ಸ್ವರೂಪ ಪಡ್ಕೊಳ್ಳೋ ಥರ ಆಗುತ್ತೆ. ಈ ರೀತಿ ಎಲ್ಲ ರೀತಿ ಒಂದು ಮನಸ್ಸಿನ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಒಂದು ಇಟ್ಕೊಳ್ಳೋದ್ರ ಜೊತೆಗೆ ಒಳ್ಳೆ ಹವ್ಯಾಸಗಳು, ನೀವು ಹೇಳ್ದಂಗೆ ಪುಸ್ತಕ ಓದೋದಿರ್ಬೋದು, ಸಂಗೀತ ಕೇಳೋದಿರ್ಬೋದು, ಅಥವಾ ಒಂದು ಕೆಲವು ಅವ್ರಿಗೆ ಆದ ಒಂದು ಪ್ರತಿಭೆಗಳಿರುತ್ತೆ, ಒಂದು ಪದ್ಯನೇ ಬರಿಬೋದು ಅವರು, ಅಥವಾ ಒಂದು ಕಥೆಯೇ ಬರಿಬೋದು. ಇದಕ್ಕೆಲ್ಲ ತೊಡಗಿಸ್ಕೊಂಡಾಗ ಅವ್ರಿಗೇನಾಗುತ್ತೆ, ಒಂದು ಮನಸ್ಸು ಬೇರೆ ಕಡೆಗೆ ತೊಡಗಿಸ್ಕೊಂಡಂಗೆ ಬೇಡವಾದ ಯೋಚನೆಗಳು ಇದೆಲ್ಲ ದೂರ ಆಗುತ್ತೆ. ಇದೆಲ್ಲ ಏನಂತ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀಳೋದ್ರಿಂದ ಯಾವುದೇ ಒಂದು ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆದಿರೋದು ಲೈಂಗಿಕ ಆರೋಗ್ಯಕ್ಕೂ ಕೂಡ ಒಳ್ಳೇದಾಗತ್ತೆ. ಅದು ಕೂಡ ಲೈಂಗಿಕ ಆರೋಗ್ಯ ಉತ್ತಮವಾಗಿರೋದಾಗತ್ತೆ. ಇದ್ರ ಜೊತೆಗೆ ಈ ದಂಪತಿಗಳಲ್ಲಿ ಒಂದು ಲೈಂಗಿಕ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಅಥವಾ ಅವರ ಪರಸ್ಪರ ಸಂಬಂಧ ಚೆನ್ನಾಗಿರ್ಬೇಕಾದ್ರೆ ನಾವು ಸಾಧಾರಣವಾಗಿ 5 T's ಅಂತ ಹೇಳ್ತೀವಿ. ಟಚ್, ಟಾಕ್, ಟುಗೆದರ್,
ಟ್ರಸ್ಟ್ ಅಂಡ್ ಟೈಮ್ ಅಂತ. ಇದಿಷ್ಟರೊಳಗೆ ನೀವು ಕೊಟ್ಟಾಗ ಒಂದು ಸ್ಪರ್ಶದಲ್ಲಿ ಎಷ್ಟೋ ಭಾವನೆಗಳನ್ನೇ ವ್ಯಕ್ತಪಡಿಸ್ಬೋದು. ಅವರಲ್ಲಿ ಒಂದು ಒಳ್ಳೆ ಭಾವನೆಗಳು ಮತ್ತೆ ಅವರ ಒಂದು ಉದ್ರೇಕ ಸ್ಥಿತಿ ಅಥವಾ ಲೈಂಗಿಕ ಉದ್ರೇಕಕ್ಕೆ ತಗೊಂಡು ಹೋಗೋ ಸ್ಥಿತಿ, ಇದು ಕೂಡ ಒಳ್ಳೆ ರೀತಿನಲ್ಲ, ಗುಡ್ ಟಚ್ ಬ್ಯಾಡ್ ಟಚ್ ತರನೇ ಇದು ಒಂದು ಒಳ್ಳೆ ರೀತಿಯ ಸ್ಪರ್ಶದಲ್ಲೇನೆ ಬಹಳಷ್ಟು ಒಂದು ಸ್ಕಿನ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಸೆಕ್ಸ್ ಆರ್ಗನ್ಸ್ ಅಂತ ಹೇಳ್ತೇವೆ. ಚರ್ಮನೆ ಇಡೀ ದೇಹದಲ್ಲಿ ಕೆಲವು ಕಡೆ ಎಲ್ಲ ಈ ಪ್ಲೆಜರಿಂಗ್ ಪಾಯಿಂಟ್ಸ್ ಅಂತ ದೇಹದಲ್ಲಿ, ಆ ಜಾಗದ ಒಂದು ಉದ್ರೇಕದಿಂದನೇ ಮನುಷ್ಯನಿಗೆ ಒಂದು ಲೈಂಗಿಕ ಭಾವನೆಗಳು ಕೆರಳೋದಕ್ಕೆ ಸಾಧ್ಯವಾಗುತ್ತೆ. ಟೈಮ್ ಇಬ್ರು ಪರಸ್ಪರ ಒಂದು ಸರಿಯಾದ ಟೈಮ್ ಒಬ್ರಿಗೊಬ್ರು ಒಂದು ಅವ್ರಿಗೆ ಆಗಿ ಒಂದು ಮೀಸಲಾಗಿಟ್ಟಿರುವಂತ ಒಂದು ಸಮಯ ಕೊಡಬೇಕಾಗತ್ತೆ. ಪರಸ್ಪರ ಮುಕ್ತ ಮಾತುಕತೆ ಟಾಕ್ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಎಷ್ಟೋ ಸಲ ಇಲ್ಲ ಗಂಡ ವಿಪರೀತ ಮಾತಾಡ್ತಾನೆ, ಹೆಂಡತಿ ಮಾತಾಡೋದಿಲ್ಲ, ಹೆಂಡತಿ ವಿಪರೀತ ಮಾತಾಡ್ತಾಳೆ, ಗಂಡ ಉತ್ತರನೇ ಕೊಡದೆ ಒಂದ್ ಕಡೆ ಇದ್ ಬಿಡೋದು. ಇದು ಒಂದ್ ರೀತಿಯಾಗಿ ಮೆಂಟಲ್ ಟಾರ್ಚರ್ ಆದಂಗೆ ಆಗ್ಬಿಡತ್ತೆ. ಮಾತೇ ಇಲ್ಲ, ಮಾತುಕತೆನೇ ಇಲ್ಲ ಅಂದು ಪರಸ್ಪರವಾಗಿ ಮುಕ್ತವಾಗಿ ಮಾತಾಡೋದು ಅವ್ರಿಗೊಂದು ಅದು ಕೂಡ ಬಹಳ ಮುಖ್ಯವಾಗತ್ತೆ. ಮತ್ತೆ ಒಬ್ರನ್ನೊಬ್ರ ಮೇಲೆ ಇರುವಂತ ನಂಬಿಕೆ, ಆ ನಂಬಿಕೆನೇ ನಾನು ಏನೇ ಆಗಲಿ ನನ್ನ ಗಂಡನ ನಾನು ನಂಬ್ತೀನಿ, ಯಾವುದೇ ಯಾರು ಏನೇ ಹೇಳಿ ಏನೇ ಮಾಡಲಿ ನನ್ನ ಹೆಂಡತಿ ಮೇಲೆ ನನಗೆ ನಂಬಿಕೆ ಇದೆ ಅನ್ನೋ ಈ ಪರಸ್ಪರ ನಂಬಿಕೆ. ಮತ್ತು ಟುಗೆದರ್ ಒಟ್ಟಾಗಿ ಇರೋದು, ಒಟ್ಟಾಗಿ ಕೆಲಸಗಳನ್ನು ಮಾಡೋದು. ಈಗ ಅಡುಗೆ ಮನೆಯಲ್ಲೇ ಕೆಲಸ ಇರ್ಬೋದು, ಮಕ್ಕಳದೇ ಕೆಲಸ ಇರ್ಬೋದು, ಮತ್ತು ಬೇರೆ ರೀತಿಯಲ್ಲೇ ಮನೆ ಕೆಲಸ ಎಲ್ಲ ಇಬ್ಬರು ಸಹಕರಿಸಿ ಮಾಡ್ತಾ ಹೋದಾಗ, ಒಟ್ಟಾಗಿದ್ದಾಗ ಅದೇ ಒಂದು ಅವರ ಸನಿಹತೆ ಅವ್ರಿಗೆ ಸಹಾಯ ಮಾಡುತ್ತೆ. ಇದೆಲ್ಲ ರೀತಿಯಲ್ಲಿ ನೀವು ಒಳ್ಳೆ ರೀತಿಯ ಲೈಂಗಿಕ ಆರೋಗ್ಯನ, ದಾಂಪತ್ಯದ ಒಂದು ಜೀವನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಓಕೆ ಮೇಡಮ್, ತುಂಬ ಒಳ್ಳೆ ಮಾತನ್ನು ಹೇಳಿದ್ರಿ. ಸೊ ಕಾರ್ಯಕ್ರಮದ ಮೊದಲ ಕಾಲರ್ ನಾವು ಇವಾಗ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥದ್ದು ಬೆಳಗಾವಿಯಿಂದ ಮೆಹಬೂಬ್ ಅಂತ ಕರೆ ಮಾಡಿದ್ದಾರೆ. ಅವ್ರಿಗೇನು ತೊಂದರೆ ಇದೆ, ಯಾವ ರೀತಿ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ದಾರೆ ಕೇಳೋಣ ಬನ್ನಿ. ಮೆಹಬೂಬ್ ಮಾತಾಡಿ, ಏನು ಸಮಸ್ಯೆ ಇದೆ ಹೇಳ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ ಹೇಳಿ ಮೇಡಮ್. ನಮಸ್ತೆ. ನಮಸ್ತೆ ಹೇಳಿ ಮೇಡಮ್. ನನಗೆ 27 ವಯಸ್ಸು ಮೇಡಮ್. ನನಗೆ ನಾನು ಯಾವುದೇ ಹುಡುಗಿ ಜೊತೆ ಸಂಬಂಧ ಹೊಂದಿಲ್ಲ. ನಂದು ಒಂದು ಋಷಣ ಚಿಕ್ಕದಾಗಿದೆ, ಅದರಿಂದ ನನ್ನ ಶಿಶ್ನ ತುಂಬಾ ಚಿಕ್ಕದಾಗಿದೆ. ನಾರ್ಮಲ್ ಸ್ಥಿತಿಲೂ ನನ್ನ ಶಿಶ್ನೆಯನ್ನು ಮುಂದೆ ದಪ್ಪ ಇರುತ್ತೆ, ಹಿಂದೆ ಎಲ್ಲ ಸಣ್ಣ ಸಣ್ಣ ಇರುತ್ತೆ. ಒಂದು ಆಯುರ್ವೇದಿಕ್ ಅಲ್ಲೇ ತೋರಿಸಿದ್ ನಾನು, ಆದ್ರೆ ಅದೇನು ವರ್ಕೌಟ್ ಆಗ್ಲಿಲ್ಲ. ಅದೆಲ್ಲ ಒಂದು ಸಹಜ ಸ್ಥಿತಿನಲ್ಲಿ, ಒಂದು ಅದು ಸಡಿಲವಾಗಿರುವಂಥ ಸ್ಥಿತಿನಲ್ಲಿ ಹಲವಾರು ಬೇರೆ ರೀತಿಯಲ್ಲಿ ಇರ್ಬೋದು. ಆದರೆ ಅದು ಮುಖ್ಯವಾಗಿರೋದು ಅದ್ರ ಕೆಲಸ ಸರಿಯಾಗಿ ಮಾಡ್ತಾ ಇದೆ. ಉದ್ರೇಕದ ಸ್ಥಿತಿನಲ್ಲಿ ಅದು 3 ಇಂಚಿಗಿಂತ ದೊಡ್ಡದಾಗತ್ತಾ, ಸಂಭೋಗ ಕ್ರಿಯೆ ನಡೆಸೋಕ್ಕೆ ಸಾಧ್ಯವಾಗತ್ತಾ ಅನ್ನೋದಷ್ಟೇ ಮುಖ್ಯ. ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿರೋದು, ಸ್ವಲ್ಪ ಮಟ್ಟಿಗೆ ಅದರ ಒಂದು ಇರೋವಂಥ ಸ್ಥಳ ಆ ಕಡೆ ಈ ಕಡೆ ವಾಲಿರೋದಾಗಿರ್ಬೋದು, ಇದೆಲ್ಲ ಬಹಳ ಸಹಜವಾಗಿರುತ್ತೆ. ಅದರಿಂದೆಲ್ಲ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಿಮ್ಮ ದೇಹ ಸರಿಯಾಗಿ ಕೆಲಸ ಮಾಡ್ತಾ ಇದ್ದು ನಿಮಗೆ ಸಂಭೋಗ ಕ್ರಿಯೆಗೆ ಸರಿಯಾಗತ್ತೆ ಅನ್ನೋದಾದರೆ ಅದಕ್ಕೆಲ್ಲ ಏನು ಆತಂಕ ಪಟ್ಕೊಳ್ಳೋ ಅಂಥ ವಿಷಯ ಖಂಡಿತ ಅಲ್ಲ. ಅಂದ್ರೆ ಇದೆಲ್ಲ ಯಾರು ಇವರಿಗೆ ತಿಳಿ ಹೇಳ್ತಾರೆ ಅಂತ ಗೊತ್ತಾಗೋದಿಲ್ಲ. ಯಾಕೆ ಈ ತರ ಆತಂಕ ಪಟ್ಕೋತಾರೆ? ಅದು ಈ ಸಮಾಜದಲ್ಲೇ ಬಹಳಷ್ಟು ತಪ್ಪು ತಿಳುವಳಿಕೆ, ಯಾಕಂದ್ರೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ನಿಜ ಏನು ಅಂತ. ಅದರಿಂದ ಯಾರು ಏನ್ ಹೇಳ್ತಾರೋ ಅದನ್ನೇ ನಂಬ್ಕೊಳ್ತಾರೆ. ಅವ್ರ ಫ್ರೆಂಡ್ಸ್ ಏನಾದ್ರು ಹೇಳಿದ್ರೆ ಅದನ್ನೇ ನಂಬ್ಕೋತಾರೆ. ಇನ್ನೆಲ್ಲೋ ಒಂದು ಕಡೆ ಮಾಧ್ಯಮದಲ್ಲೋ ಎಲ್ಲೋ ಏನೋ ಬರ್ದಿರೋದು ನೋಡಿದ್ರೆ ಅಥವಾ ಯಾವುದೋ ಜಾಹೀರಾತಲ್ಲಿ ನೋಡಿದ್ರೆ ಅದನ್ನೇ ನಂಬ್ಕೊಳ್ತಾರೆ. ಆದ್ರೂ ಕೂಡ ಈ ತರ ಆತಂಕ ಇದ್ರೆ ಒಂದು ಸರಿಯಾದವ್ರ ಹತ್ರ ಹೋಗ್ಬಿಟ್ಟು ಅದನ್ನ ತಿಳ್ಕೊಳ್ಳಿ. ವೈದ್ಯರ ಹತ್ರ ಹೋಗಿ ತನ್ನಲ್ಲಿ ಏನಾದ್ರು ತೊಂದರೆ ಇದೆಯಾ, ಕೊರತೆ ಇದೆಯಾ, ಯಾರೋ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅವ್ರ ಆತಂಕ ಬಹಳಷ್ಟು ಕಡಿಮೆ ಆಗುತ್ತೆ. ಆದ್ರೆ ಅವ್ರ ಆತಂಕ ಅವರಲ್ಲೇ ಇಟ್ಕೊಂಡು ತಪ್ಪು ತಿಳುವಳಿಕೆ ಕೊಡೋರ ಹತ್ರನೇ ಹೋಗಿ ಮತ್ತಷ್ಟು ಆತಂಕ ಹೆಚ್ಚಿಸ್ಕೊಳ್ತಾರೆ. ಖಂಡಿತ ಒಂದು ಒಳ್ಳೆ ಉತ್ತರ ಇದು. ಆಕ್ಚುಲಿ ಎಷ್ಟೋ ಜನ ಇದನ್ನ ಅರ್ಥಕೊಳ್ಬೇಕಾಗತ್ತೆ. ಹೌದು, ಏನೋ ತಮಗ್ ತಾವೇ ಇದು ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗಲ್ಲ, ಉತ್ತರನೂ ಪಡ್ಕೊಳಕ್ಕಾಗಲ್ಲ, ತಮಗ್ ತಾವೇ ಕೊರಗೋದು, ಕಾರಣವಿಲ್ಲದೆ ಕೊರಗ್ತಕ್ಕಂಥದ್ದು. ಒಳ್ಳೆ ಉತ್ತರವನ್ನು ಹೇಳಿದ್ರಿ ಮೇಡಮ್. ಇನ್ನು ತುಮಕೂರಿನಿಂದ ಲೋಕೇಶ್ ಅಂತ ಕರೆ ಮಾಡಿದರೆ, ಅವರ ತೊಂದರೆ ಏನಿದೆ, ಅವ್ರು ಯಾವ ರೀತಿ ಸಮಸ್ಯೆ ಇದೆ ಕೇಳೋಣ ಬನ್ನಿ. ಲೋಕೇಶ್ ಮಾತಾಡಿ, ಏನು ತೊಂದರೆ ಇದೆ ಹೇಳ್ಕೊಳ್ಳಿ. ಸರ್ ಇಲ್ಲ, 1 ಮಂತ್ ಆಯ್ತು ನಮ್ಮ ಮದುವೆ ಆಗಿ. ಓಕೆ ಲೋಕೇಶ್, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ ಸರ್, 1 ಮಂತ್ ಆಯ್ತು ನಮ್ಮ ಮದುವೆ ಆಗಿ. ಹೇಳಿ. ನಾವು ತಾಯಿ ತಮ್ಮನ ಮಗಳ ಮದುವೆ ಇರೋದು ಮೇಡಮ್. ಅದು ಬ್ಲಡ್ ರಿಲೇಷನ್, ಹತ್ರದ ರಿಲೇಷನ್ ಆಗುತ್ತೆ. ಅದರಿಂದ ಏನೋ ಸಮಸ್ಯೆ ಮಗು ಆಗೋದಕ್ಕೆ ಅಂತ ಹೇಳಿ. ಅಂದ್ರೆ ಸೋದರ ಮಾವನ ಮಗಳನ್ನ ಮದುವೆ ಆಗಿರ್ತಾರೆ. ಈಗ ಸೋದರ ಮಾವನ ಮಗಳನ್ನ ಮದುವೆ ಆಗಿದ್ದೀರಾ, ಮದುವೆ ಆಗೋಗಿದೆ. ಇವಾಗ ನೀವು ಅದ್ರ ಬಗ್ಗೆ ನೀವು ಹೆಚ್ಚಿಗೆ ಯೋಚನೆ ಮಾಡಿದೆ. ಕೆಲವು ಸಂದರ್ಭಗಳಲ್ಲಿ ಸ್ವಲ್ಪ ಇತರೆ ಮದುವೆಗಳಿಗಿಂತ ಒಂದು ಸ್ವಲ್ಪ ಹೆಚ್ಚಿನ ಅಂಶದಲ್ಲಿ ಕೆಲವು ನ್ಯೂನತೆ ಮಗು ಆಗುವಂಥ ಸಾಧ್ಯತೆಗಳು ಕೆಲವರಲ್ಲಿ ಇರುತ್ತೆ. ಹಾಗಂತ ಎಲ್ರಿಗೂ ಆಗತ್ತೆ ಅಂತ ಏನೂ ಇಲ್ಲ. ನೀವು ಮೊದಲಿಂದ ಗರ್ಭಧಾರಣೆಗೆ ಮುಂಚೆನೇ ಈಗ ಪ್ರೀ ಪ್ರೆಗ್ನೆನ್ಸಿ ಇದು ಕೌನ್ಸೆಲಿಂಗ್ ಅನ್ನೋ ಥರ ಒಂದು ಆಪ್ತ ಸಮಾಲೋಚನೆ ಮಾಡಿಸ್ಕೊಂಡು ಮೊದಲೇ ಒಂದು ಸ್ವಲ್ಪ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಗಳನ್ನು ನೀವು ಗರ್ಭಧಾರಣೆಗೆ ಮುಂಚೆನೇ ತೊಗೊಳ್ತಾ ಹೋಗಬೇಕು ನಿಮ್ಮ ವೈಫು.
ಆಮೇಲೆ ನೀವು ವೈದ್ಯರ ಹತ್ರ ಹೋದಾಗ ಅದಕ್ಕೆ ಮುಂಚೆ ಏನೇನು ಪರೀಕ್ಷೆಗಳು ಮಾಡಿಸ್ಕೊಳ್ಬೇಕು, ಮುನ್ನೆಚ್ಚರಿಕಾ ಕ್ರಮಗಳೇನು. ಕೆಲವು ಸಲ ಈ ಜೀವಕೋಶದ ಪರೀಕ್ಷೆಗಳನ್ನು ಮಾಡ್ತಾರೆ, ಕ್ಯಾರಿಯೋಟೈಪಿಂಗ್ ಅಂತ. ನಿಮ್ಮಿಬ್ಬರ ಜೀವಕೋಶದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ವಾ, ಇದನ್ನೆಲ್ಲ ಪರೀಕ್ಷೆ ಮಾಡಿಸ್ಕೊಂಡಾಗ ನೀವು ಗರ್ಭಧಾರಣೆ ಪ್ರಾರಂಭ ಮಾಡಿದ ನಂತರ ಕೂಡ ಇತ್ತೀಚಿನ ದಿನಗಳಲ್ಲಿ ಹಲವಾರು ಪರೀಕ್ಷೆಗಳು ಲಭ್ಯ ಇದೆ. ಅದನ್ನು ನೀವು ಅದೆಲ್ಲ ಪರೀಕ್ಷೆಗಳನ್ನು ಎಲ್ಲ ಹಂತದಲ್ಲಿ, ಮೊದಲನೇ ತ್ರೈಮಾಸಿಕದಲ್ಲಿ, ಎರಡನೇ ತ್ರೈಮಾಸಿಕದಲ್ಲಿ, ಮತ್ತು ಯಾವುದೇ ಥರ ನ್ಯೂನತೆ ಇಲ್ವಾ ಅಂತ ಒಂದು ಹಂತದಲ್ಲಿ 5ನೇ ತಿಂಗಳ ತನಕ ಪರೀಕ್ಷೆಗಳನ್ನು ಮಾಡಿಸಿ ಎಲ್ಲ ರೀತಿ ಸರಿಯಾಗಿದೆ ಮಗು ಅಂದಾಗ ನೀವು ಗರ್ಭಧಾರಣೆ ಮುಂದುವರಿಸ್ಬೋದು. ಯಾವುದೇ ಹಂತದಲ್ಲಿ ಏನಾದರೂ ತೊಂದರೆ ಇದೆ ಮಗುವಿಗೆ ಅಂದರೆ ಅದನ್ನು ಗರ್ಭಪಾತ ಮಾಡಿಸೋದಕ್ಕೆ ಸಾಧ್ಯತೆಗಳಿದೆ. ಆದ್ದರಿಂದ ಹೆಚ್ಚು ಆತಂಕ ಪಟ್ಕೊಳ್ಳದೆ ಸರಿಯಾದ ಮಾನಸಿಕ ತಯಾರಿ ಮಾಡಿಕೊಂಡು ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳಿ. ಮತ್ತು ಬೇರೆ ಬೇರೆ ಹಂತಗಳಲ್ಲಿ ಅವರು ಯಾವ ಪರೀಕ್ಷೆಗಳನ್ನು ಹೇಳ್ತಾರೆ ಅದನ್ನು ನೀವು ಮಾಡಿಸ್ಕೊಂಡ್ರೆ ಹೆಚ್ಚಿನ ಆತಂಕ ಪಟ್ಕೊಳ್ಳುವಂಥ ಅವಶ್ಯಕತೆ ಖಂಡಿತ ಇಲ್ಲ. ಓಕೆ ಮೇಡಮ್, ತುಂಬ ಒಳ್ಳೆ ಪ್ರಶ್ನೆ ಇದು. ಇನ್ನು ಬೆಂಗಳೂರಿನಿಂದ ಒಬ್ಬರು ಕರೆ ಮಾಡಿದ್ದಾರೆ, ಅವರು ಹೆಸರು ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಖಂಡಿತ ಹೇಳೋದಿಲ್ಲ ಸರ್, ದಯವಿಟ್ಟು ಮಾತಾಡಿ, ನಿಮ್ಮ ತೊಂದರೆ ಏನು ಅಂತ ಹೇಳ್ಕೊಳ್ಳಿ. ಹಲೋ ಹೇಳಿ ಸರ್, ನಮ್ ವೈಟ್ ಹೋಗ್ತಾ ಇರುತ್ತೆ ಯಾವಾಗೂ, ಯಾರಿಗೆ ಹೋಗ್ತಾ ಇರುತ್ತೆ. ಯಾವ ಸಮಯದಲ್ಲಿ ಹೋಗುತ್ತೆ ಹೇಳಿ? ಎನಿ ಟೈಮ್ 20 ಯಾವಾಗೂ ಹೋಗ್ತಾ ಇರುತ್ತೆ. ನನ್ನ ಏಜ್ ಬಂದು 22. ಸರಿ, ಹಾಂ. ಯಾವಾಗ ಅಂದರೆ ನಿದ್ದೆನಲ್ಲಿ ಸ್ಖಲನ ಆಗತ್ತಾ ಅಥವಾ ಮಲಮೂತ್ರ ವಿಸರ್ಜನೆ ಸಮಯದಲ್ಲಿ ಆಗತ್ತಾ? ಇದು ವಿಸರ್ಜನೆ ಆಗುವಾಗೂ ಆಗುತ್ತೆ, ಇಲ್ದಿರುವಾಗೂ ಹಂಗೆ ಆಗತ್ತೆ. ಈ ವಯಸ್ಸಿನಲ್ಲಿ ಕೆಲವು ಸಲ ಈಗ ನಿಮಗೆ ಎಲ್ಲ ಬಿಳಿಗೆ ಹೋಗೋದನ್ನ ಎಲ್ಲನೂ ನೀವು ವೀರ್ಯ ಅಂತ ತಪ್ಪು ತಿಳ್ಕೊಳ್ತೀರಾ. ಅದರಿಂದ ನಿಮಗೆ ಆ ಥರ ಅಷ್ಟೊಂದು ಆತಂಕ ಆಗತ್ತೆ. ಇದು ನಿದ್ದೆನಲ್ಲಿ ಅಲ್ಲ, ಅದಕ್ಕೂ ಇದಕ್ಕೂ ಖಂಡಿತ ಏನೂ ಸಂಬಂಧ ಇಲ್ಲ. ನೀವು ಸಂಬಂಧ ಕಲ್ಪಿಸ್ಕೊಂಡು ನೀವು ಆತಂಕ ಪಟ್ಕೊಳ್ತಾ ಇದ್ದೀರಾ. ಅದರಿಂದ ಯಾವುದೇ ಆತಂಕ ಪಟ್ಕೊಳ್ಳೋದೇನು ಬೇಕಾಗಿಲ್ಲ. ಈಗೆಲ್ಲ ವೀರ್ಯ ಇದೆಲ್ಲ ಉತ್ಪತ್ತಿ ಆಗ್ತಾ ಇರಬೇಕಾದ್ರೆ ನಿದ್ದೆನಲ್ಲಿ ಸ್ಖಲನ ಆಗೋದು ಬಹಳ ಸಹಜ. ಮತ್ತು ನೀವು ಮೂತ್ರ ವಿಸರ್ಜನೆ ಮಾಡಿದಾಗ ಸ್ವಲ್ಪ ಬಿಳಿಯಾಗಿ ಗ್ರಂಥಿಗಳಿಂದ ಸ್ವಲ್ಪ ಬಿಳಿ ದ್ರವ ಅಥವಾ ಸವಿಕೆ ಹೋಗೋದು ಕೂಡ ಸಾಮಾನ್ಯ. ಇದೆಲ್ಲದಕ್ಕೂ ನೀವು ಯಾವುದಕ್ಕೂ ಹೋಲಿಸ್ಕೊಂಡು ಅಥವಾ ವೀರ್ಯ ನಾಶ ಆಗ್ತಾ ಇದೆ, ವೀಕ್ನೆಸ್ ಆಗ್ತಿದೆ ಅಂತ ಖಂಡಿತ ಅನ್ಕೋಬೇಡಿ. ಅದರಿಂದ ಆತಂಕ ಪಟ್ಕೊಂಡು ನಿಮ್ಮ ಏನು ಓದ್ತಾ ಇದ್ದೀರಾ? ಅದೇ ಈ ವಯಸ್ಸಿನಲ್ಲಿ ಓದು ಬರಹ ಎಲ್ಲದಕ್ಕೂ ಅವ್ರು ಅದನ್ನೇ ಒಂದು ಆತಂಕ ಮಾಡ್ಕೊಂಡು ವೀಕ್ನೆಸ್ ಆಗೋಗಿದೆ ಅಂತ ಅನ್ಕೊಂಡ್ ಬಿಡ್ತಾರೆ. ಅದೇ ಇದನ್ನೇ ಇದ್ರಲ್ಲಂತೂ ತುಂಬಾ ಜನಗಳಿಗೆ ಹಾಗನ್ಸುತ್ತೆ. ಈ ಮುಷ್ಟಿ ಮೈಥುನ ಮಾಡ್ಕೊಳ್ಳೋ ಅಭ್ಯಾಸ ಇರ್ತಕ್ಕಂಥವ್ರು ಎಲ್ಲೋ ಒಂದ್ ಕಡೆ ಇದು ಕೆಟ್ಟದು ಅಂತ ಭಾವನೆ ಬಂದ್ಬಿಟ್ಟಿರುತ್ತೆ. ಒಂದ್ ಕಡೆ ಮುಷ್ಟಿ ಮೈಥುನ ಮಾಡ್ಕೋತಾ ಇದೀವಿ, ಒಂದ್ ಕಡೆ ವೀರ್ಯ ನಾಶ ಆಗಿ ನಾವು ವೀಕ್ ಆಗ್ತಾ ಇದೀವಿ. ಸಾಕಷ್ಟು ಪತ್ರಗಳು ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ, ತುಂಬಾ ಜನ ಕೇಳ್ಕೊತಾರೆ. ಮುಖಾಲು ಪತ್ರಗಳು ಅಥವಾ ಮುಖಾಲು ಪ್ರಶ್ನೆಗಳು ವೀರ್ಯಕ್ಕೆ ಸಂಬಂಧಪಟ್ಟಿದ್ದು, ಹಸ್ತಮೈಥುನಕ್ಕೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಅದು ಎಷ್ಟು ಸಲ ಹೇಳಿದ್ರು ಅವ್ರಿಗೆ ಅದು ಒಂದು ಆತಂಕ. ಎಲ್ಲ ರೀತಿಯಲ್ಲಿ ಅದನ್ನ ಇನ್ನೂ ಜನರ ಮನಸ್ಸಿನ ಭಾವನೆಯಿಂದ ವೈಜ್ಞಾನಿಕವಾಗಿ ಬಹಳಷ್ಟು ಒಂದು ಅಧ್ಯಯನಗಳಿಂದ ಅದನ್ನ ಪ್ರೂವ್ ಮಾಡಿದ್ದಾರೆ. ಅದರಿಂದ ಯಾವುದೇ ರೀತಿ ಆಗಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆದ್ರೆ ಮೊದಲು ಆ ಥರ ಇತ್ತು, ತಲೆತಲಾಂತರದ ಅದಕ್ಕೆ ಬಹಳ ತೀವ್ರ ತರದ ಶಿಕ್ಷೆ ಎಲ್ಲ ಗುರಿಗೆ ಮಾಡ್ತಾ ಇದ್ರು. ಹಾಗಾಗಿ ಈ ನೀವು ಅದರ ಹಿಸ್ಟ್ರಿನೇ ತಗೊಂಡ್ರೆ, ಹಿಸ್ಟ್ರಿ ಆಫ್ ಮಾಸ್ಟರ್ಬೇಷನ್ ಅಂತ ತಗೊಂಡ್ರೆ ಅದನ್ನ ಬಹಳಷ್ಟು ಅವ್ರಿಗೆ ಒಂದು ಚಿಕ್ಕ ಮಕ್ಕಳಿಂದ ಅದನ್ನು ಎಷ್ಟು ಕೈಕಾಲು ಕಟ್ಟು ಹಾಕೋದು, ಅದನ್ನು ಕವಚಗಳಿಂದ ಕವರ್ ಮಾಡೋದು, ಮುಟ್ಟದೇ ಇರೋ ಹಂಗೆ ನೋಡೋದು, ಅದಕ್ಕೆಲ್ಲ ದೂರದಿಂದ ಎಲ್ಲ ಬೇರೆಯವ್ರಿಗೂ ಗೊತ್ತಾಗಬೇಕು ಅಂತ ನಾನಾ ರೀತಿಯಲ್ಲಿ ಅದನ್ನು ತಡೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅವಾಗೆಲ್ಲ ಅದನ್ನು ಹಂತವಾಗಿ ಅದರದೆಲ್ಲ ವೈಜ್ಞಾನಿಕ ಬೆಳವಣಿಗೆಗಳಾಗಿ ಅಧ್ಯಯನಗಳಾಗಿ ಇವತ್ತಿನ ಸ್ಥಿತಿನಲ್ಲಿ ಅದನ್ನು ಆ ತಪ್ಪು ತಿಳುವಳಿಕೆನ ಹೋಗ್ಲಾಡಿಸಿದೆ. ಆದರೂ ಇನ್ನೂ ಆ ಜನರ ಮನಸ್ಸಿನಲ್ಲಿ ಒಂಥರ ಪೀಳಿಗೆಯಿಂದ ಪೀಳಿಗೆ ರವಾನೆ ಆಗ್ತಾ ಇದೆ. ಸೊ ಇದೇನಂತ ದೊಡ್ಡ ಸಮಸ್ಯೆ ಎಲ್ಲ, ಸಹಜವಾಗಿ ಆ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಇನ್ನು ಮುರುಗೇಶ್ ಸಿದ್ದಲಿಪುರ ಕರೆ ಮಾಡಿದ್ದಾರೆ, ಅವ್ರ ತೊಂದರೆ ಏನಿದೆ ಅಂತ ಕೇಳೋಣ. ಮುರುಗೇಶ್ ಮಾತಾಡಿ, ನಿಮ್ಮ ತೊಂದರೆ ಏನಿದೆ ವೈದ್ಯರ ಜೊತೆ ಹಂಚ್ಕೊಳ್ಳಿ. ಮೇಡಮ್ ಹೇಳಿ. ನಮ್ಮ ಹೆಸರು ಮುರುಗೇಶ್ ಅಂತ ಹೇಳಿ. ನಮಗೆ ಮದುವೆ ಮಾರ್ಚ್ 2009ರಲ್ಲಿ ಮದುವೆ ಆಗಿದೆ. ಈ ಮದುವೆ ಆಗಿ ಮುಂಚೆ ಒಂದು 2 ವರ್ಷದಿಂದ ಮಕ್ಕಳಾಗಿದ್ದಿಲ್ಲ. ಈಗ ಇವರು ಸುನೀತಾ ಭಟ್ ಅಂತ ಭದ್ರಾವತಿಯಲ್ಲಿ, ನಮ್ದು ಭದ್ರಾವತಿಗೆ ಹೋಗ್ಬಿಟ್ಟು ಸುನೀತಾ ಭಟ್ ಅಂತ ಹೆಣ್ಮಗು ಆಗಿದೆ. ಈಗ ಹೆಣ್ಮಗು ಆಗ್ಬೇಕಾದ್ರೆ ಆಪರೇಷನ್ ಆಗಿದೆ ಮೇಡಮ್. ಈಗ ಅಂದ್ರೆ ಸಿಸೇರಿಯನ್ ಆಗಿದೆ ಅಂತನಾ? ಆಗಿದೆ. ಸರಿ. ಈಗ ಈ 2ನೇ ಮಗು ಆಗ್ಬೇಕಾದ್ರೆ ಈಗ ಆಪರೇಷನ್ ಆಗಿದ್ರಿಂದ ಅದರಿಂದ ಏನಾದ್ರು ಮತ್ತೆ ಡೆಲಿವರಿ ಏನಾದ್ರು ತೊಂದರೆ ಆಗುತ್ತಾ? ಹಾಗೇನಿಲ್ಲ ಮುಂದೆ, ಯಾಕಂದರೆ ಪ್ರತಿ ಗರ್ಭಧಾರಣೆನೂ ಬೇರೆಯೇ ಆಗುತ್ತೆ. ಇವಾಗ ಇನ್ನೂ 1 ವರ್ಷ ಆಗಿದೆ ಮಗುಗೆ ಅಂದರೆ ಇನ್ನೂ 1-2 ವರ್ಷ ನೀವು ಹಾಗೆ ಮಕ್ಕಳಾಗ್ದಂಗೆ ನೋಡ್ಕೊಳ್ಳಿ.
ನಂತರ ಈಗ ಅದೆಲ್ಲ ಹೊಲಿಗೆ ಹಾಕಿದ ಜಾಗ ಅದೆಲ್ಲ ಗಟ್ಟಿಯಾಗಿದ್ಮೇಲೆ ಮತ್ತೊಂದು ಗರ್ಭಧಾರಣೆಗೆ ಏನು ತೊಂದರೆ ಆಗಲ್ಲ. ಆ ಸಮಯದಲ್ಲಿ ಯಾವ ರೀತಿ ಇದೆ, ಸಹಜವಾಗಿ ಡೆಲಿವರಿ ಆಗೋವಂಥ ಸಾಧ್ಯತೆಗಳಿದೆಯಾ ಅಥವಾ ಆವಾಗಲೂ ಕೂಡ ಸಹಜವಾಗಿ ಡೆಲಿವರಿ ಆಗುತ್ತಾ ಇಲ್ವಾ, ಅದೆಲ್ಲ ನೋಡಿ ವೈದ್ಯರು ನಿರ್ಧಾರ ಮಾಡ್ತಾರೆ. ಅದಕ್ಕೋಸ್ಕರ ಏನು ಹೆದರ್ಕೊಳ್ಳೋ ಅಂಥದ್ದೇನಿಲ್ಲ. ಮೊದಲಿಂದ ಸರಿಯಾದ ರೀತಿ ಪರೀಕ್ಷೆ ಮಾಡಿಕೊಂಡು ನಂತರ ಅದು ಯಾವ ರೀತಿಯಲ್ಲಿ ಅವರಿಗೆ ಡೆಲಿವರಿ ಮಾಡಬೇಕಾಗತ್ತೆ ಅನ್ನೋದನ್ನ ವೈದ್ಯರು ನಿರ್ಧರಿಸ್ತಾರೆ. ಅದರಿಂದ ತೊಂದರೆ ಆಗತ್ತೆ ಅಂತ ಏನೂ ಇಲ್ಲ. ಆದರೆ ಪರೀಕ್ಷೆಗೆ ಮಾತ್ರ ನೀವು ಸರಿಯಾಗಿ ಹೋಗಬೇಕಾಗತ್ತೆ ಅಷ್ಟೇ. ಅಂದರೆ ಒಂದು ಗ್ಯಾಪ್ ಕೊಡಬೇಕು ಅಂತ ಒಂದು 3 ವರ್ಷನಾದರೂ ಗ್ಯಾಪ್ ಕೊಟ್ಟರೆ ಒಳ್ಳೆಯದು. ಮೊದಲನೇ ಮಗುದೇನಾದರೂ ಸಿಸೇರಿಯನ್ ಆದರೆ ಮುಂದೆ ಆಗ್ತಕ್ಕಂಥ ಎಲ್ಲ ಮಕ್ಕಳದು ಸಿಸೇರಿಯನ್ ಆಗುತ್ತೆ ಅಂತಾರೆ, ನಿಜ ಅಂತ ಹಾಗೇನಿಲ್ಲ. ಕೆಲವರಲ್ಲಿ ಆಗೋ ಸಾಧ್ಯತೆ ಇದ್ರೆ ಯಾವ ಕಾರಣಕ್ಕೆ ಸಿಸೇರಿಯನ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಕೆಲವು ಕಾರಣದಲ್ಲಿ ಮಗು ತುಂಬಾ ಉಸಿರು ಕಟ್ಟಿತ್ತು, ಸುಸ್ತಾಗಿತ್ತು, ಅಥವಾ ಬೇರೆ ಕಾರಣಗಳು, ಈಗ ಮಾಸ್ ಸರಿಯಾದ ಜಾಗದಲ್ಲಿ ಇರಲಿಲ್ಲ, ಅಥವಾ ಮಗು ಕಾಲು ಮುಂದಾಗಿತ್ತು, ಈ ಥರ ಬೇರೆ ಕಾರಣಗಳಿಗೋಸ್ಕರವಾಗಿ ಏನಾದರೂ ಸಿಸೇರಿಯನ್ ಮಾಡಿದರೆ ಮುಂದಿನದ್ರೊಳಗೆ ಸಹಜವಾಗಿ ಪ್ರಸವ ಆಗೋ ಸಾಧ್ಯತೆ ಇರುತ್ತೆ. ಕೆಲವು ಸಂದರ್ಭಗಳಲ್ಲಿ ಕಿಬ್ಬೊಟ್ಟೆ ಬಹಳ ಚಿಕ್ಕದಾಗಿದ್ರೆ ಪ್ರತಿ ಸಲನೂ ಅವ್ರ ಕಿಬ್ಬೊಟ್ಟೆ ಚಿಕ್ಕದಾಗೇ ಇರುತ್ತೆ ಬೆಳವಣಿಗೆನಲ್ಲಿ. ಮಗು ದೊಡ್ಡದಾಗಿದೆ ಅಂದರೆ ಸಹಜವಾಗೇ ಪ್ರತಿ ಸಲ ಕೂಡ ಸಿಸೇರಿಯನ್ ಆಗಬೇಕಾಗ್ಬೋದು. ಸೊ ಯಾವ ಕಾರಣಕ್ಕೆ ಅವ್ರು ಸಿಸೇರಿಯನ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ. ಓಕೆ ವೀಕ್ಷಕರೇ, ಇವಾಗ ಒಂದು ಬ್ರೇಕ್ ತಗೊಳ್ತಕ್ಕಂಥ ಸಮಯ ಆಗಿದೆ. ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ. ಕರೆ ಮಾಡಿ ಹೀಗೆ ಮುಕ್ತವಾಗಿ ನೀವು ವೈದ್ಯರ ಜೊತೆ ಮಾತನಾಡಬಹುದು, ನಿಮ್ಮ ತೊಂದರೆಗಳನ್ನ ಹೇಳ್ಕೊಂಡು ಪರಿಹಾರವನ್ನು ಕಂಡುಕೊಳ್ಬಹುದು. ಜೊತೆಗೆ ಈಗ ನಮ್ಮ ಬ್ರೇಕ್ನಲ್ಲಿ ಕೂಡ ನಮ್ಮ ವಿಳಾಸವನ್ನು ಕೊಡ್ತಾ ಇದ್ವಿ, ವಿಳಾಸವನ್ನು ಬರ್ಕೊಳ್ಳಿ, ಮರಿದೆ ಪತ್ರವನ್ನು ಕೂಡ ನೀವು ಬರೀಬಹುದು. ಸೊ ಈಗ ಒಂದು ಬ್ರೇಕ್.